ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯ ಶೀಲ ಸೌಂದರ್ಯಗಳನ್ನು ಮನಸ್ಸಿನಲ್ಲಿಯೇ ಶ್ಲಾಘಿಸುತ್ತಾ ಅವಳ ಕಷ್ಟ ಕೋಟಲೆಗಳಿಗೆ ಮರುಗಿದುದು ಎಂಬ 16ನೆಯ ಸರ್ಗಕ್ಕೆ ಸ್ವಾಗತ. ಪ್ರಶಸ್ಯತು ಪ್ರಶಸ್ತವ್ಯಾಂ ಸೀತಾಂ ತಾಂ ಹರಿಪುಂಗವಃ ಗುಣಾಭಿರಾಮಂ ರಾಮಂಚ ಪುನಶ್ಚಿಂತಾ ಪರೋಭವತ್. ಕಪಿಶ್ರೇಷ್ಠನಾದ ಹನುಮಂತನು ಪ್ರಶಂಸಾರ್ಹಳಾದ ಸೀತಾದೇವಿಯನ್ನು ಬಹಳವಾಗಿ ಪ್ರಶಂಸಿಸುತ್ತಾ ಗುಣಗಳಿಂದ ಸುಮನೋಹರನಾದ ಶ್ರೀರಾಮನನ್ನು ಸ್ಮರಿಸಿದನು. ಒಡನೆಯೇ ಪುನಃ ಚಿಂತಾಮಗ್ನನೂ ಆದನು. ಹನುಮಂತನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಮುಹೂರ್ತ ಕಾಲದವರೆಗೆ ಚಿಂತಿಸುತ್ತಿದ್ದು ಸೀತೆಯ ಆಗಿನ ಪರಿಸ್ಥಿತಿಯನ್ನು ನೋಡಿ ಗಟ್ಟಿಯಾಗಿ ವಿಲಪಿಸತೊಡಗಿದನು. ಮಾನ್ಯ ಗುರು ವಿನೀತಸ್ಯ ಲಕ್ಷ್ಮಣಸ್ಯ ಗುರುಪ್ರಿಯ ಯದಿ ಸೀತಾಪಿ ದುಃಖಾರ್ಥ ಕಾಲೋ ಹಿ ದುರತಿಕ್ರಮಃ. ಗುರು ಜನರಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದಿರುವ ಲಕ್ಷ್ಮಣನಿಗೆ ಮಾನ್ಯಯಾಗಿ ಆತನ ಅಣ್ಣನಿಗೆ ಪತ್ನಿಯಾಗಿರುವ ಈ ಸೀತೆಯು ದುಃಖದಿಂದ ಪೀಡಿತಳಾಗುವುದೆಂದರೆ ಕಾಲವನ್ನು ಯಾರು ತಾನೇ ಮೀರಲು ಸಾಧ್ಯ? ಗಂಗಾ ನದಿಯು ಮಳೆಗಾಲದಲ್ಲಿ ಮಹಾಪ್ರವಾಹ ಬಂದಾಗಲೂ ಕ್ಷೋಭೆಗೊಳ್ಳುವುದಿಲ್ಲ. ಅಂತೆಯೇ ಶ್ರೀರಾಮನ ಮತ್ತು ಲಕ್ಷ್ಮಣನ ಎಣೆಯಿಲ್ಲದ ಪರಾಕ್ರಮವನ್ನು ತಿಳಿದಿರುವುದರಿಂದ ಈಕೆಯು ಅಧೀರಳಾಗಿಲ್ಲ. ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನಲಕ್ಷಣಾಂ ರಾಘವೋರ್ಹತಿ ವೈದೇಹೀಂ ತಂ ಚೇಯ ಮಸಿತೇಕ್ಷಣ. ತನಗೆ ಸಮಾನವಾದ ಶೀಲ, ವಯಸ್ಸು, ಚಾರಿತ್ರ್ಯ ಮತ್ತು ಸತ್ಕುಲ ಲಕ್ಷಣಗಳುಳ್ಳ ಸೀತಾದೇವಿಯನ್ನು ಪತ್ನಿಯನ್ನಾಗಿ ಪಡೆಯಲು ನಿಶ್ಚಯವಾಗಿಯೂ ಶ್ರೀರಾಮನು ಯೋಗ್ಯನಾಗಿದ್ದಾನೆ. ಹಾಗೆಯೇ ತನಗೆ ಸಮಾನವಾದ ಶೀಲ, ವಯಸ್ಸು, ಚಾರಿತ್ರ್ಯ ಮತ್ತು ಕುಲಲಕ್ಷಣಗಳುಳ್ಳ ಶ್ರೀರಾಮನನ್ನು ಪತಿಯನ್ನಾಗಿ ಪಡೆಯಲು ಕನ್ನೈದಿಲೆಯಂತೆ ಕಪ್ಪಾದ ಕಣ್ಣುಗಳುಳ್ಳ ವೈದೇಹಿಯು ಯೋಗ್ಯಳಾಗಿದ್ದಾಳೆ. ಆಗ ತಾನೇ ಪುಟಕ್ಕೆ ಹಾಕಿ ತೆಗೆದ ಚಿನ್ನದ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಲೋಕ ಕಮನೀಯಳಾದ ಲಕ್ಷ್ಮಿಯಂತೆಯೇ ಶೋಭಾಯಮಾನಳಾಗಿದ್ದ ಸೀತಾದೇವಿಯನ್ನು ನೋಡಿ ಮನಸ್ಸಿನಿಂದ ಶ್ರೀರಾಮನನ್ನೇ ಧ್ಯಾನಿಸುತ್ತಾ ಹನುಮಂತನು ಪುನಃ ಹೀಗೆ ಹೇಳಿಕೊಂಡನು. ವಿಶಾಲ ನೇತ್ರೆಯಾದ ಇವಳ ಸಲುವಾಗಿಯೇ ಮಹಾಬಲಿಷ್ಠನಾದ ವಾಲಿಯ ಸಂಹಾರವಾಯಿತು. ವೀರ್ಯದಲ್ಲಿ ರಾವಣನಿಗೆ ಸಾಟಿಯಾಗಿದ್ದ ಕಬಂಧನು ಹತನಾದನು. ಮಹೇಂದ್ರನು ಶಂಬರನನ್ನು ಸಂಹರಿಸಿದಂತೆ ಶ್ರೀರಾಮನು ಅರಣ್ಯದಲ್ಲಿ ಭಯಂಕರ ಪರಾಕ್ರಮನಾದ ವಿರಾಧನನ್ನು ಯುದ್ಧದಲ್ಲಿ ಸಂಹರಿಸಿದನು. ಜನಸ್ಥಾನದಲ್ಲಿದ್ದ ಭಯಂಕರ ಕರ್ಮಿಗಳಾದ 14,000 ರಾಕ್ಷಸರನ್ನು ಅಗ್ನಿಯ ಜ್ವಾಲೆಗೆ ಸಮಾನವಾದ ತನ್ನ ಬಾಣಗಳಿಂದ ಸಂಹರಿಸಿದನು. ಆತ್ಮವಿಧನಾದ ಶ್ರೀರಾಮನು ಯುದ್ಧದಲ್ಲಿ ಖರನನ್ನು, ತ್ರಿಶಿರಸನನ್ನು, ಮಹಾ ತೇಜಸ್ವಿಯಾದ ದೂಷಣನನ್ನು ಸಂಹರಿಸಿದನು. ವಾಲಿಯಿಂದ ರಕ್ಷಿಸಲ್ಪಡುತ್ತಿದ್ದ ಇತರರಿಂದ ಹೊಂದಲು ಅಶಕ್ಯವಾದ ಲೋಕಪ್ರಸಿದ್ಧವಾದ ವಾನರರ ಅತುಲೈಶ್ವರ್ಯವನ್ನು ಇವಳ ನಿಮಿತ್ತದಿಂದಲೇ ಸುಗ್ರೀವನು ಪಡೆದುಕೊಂಡನು. ವಿಶಾಲಾಕ್ಷಿಯಾದ ಇವಳ ಸಲುವಾಗಿಯೇ ನಾನು ನದಗಳಿಗೆ ಪತಿಯಾದ ಶ್ರೀಮಂತನಾದ ಸಮುದ್ರನನ್ನು ಲಂಘಿಸಿ ಬಂದು ಈ ಲಂಕಾ ಪಟ್ಟಣವನ್ನು ನೋಡಿದನು. ಒಂದು ವೇಳೆ ಈ ಸೀತಾದೇವಿಯ ಸಲುವಾಗಿ ಶ್ರೀರಾಮನು ಸಮುದ್ರಾಂತವಾದ ಈ ಭೂಮಂಡಲವನ್ನು ಮತ್ತು 3 ಲೋಕಗಳನ್ನು ತಲೆಕೆಳಗಾಗಿ ಮಾಡಿದರೂ ಅದು ಯುಕ್ತವೆಂದೇ ನನ್ನ ಭಾವನೆಯಾಗಿದೆ. ರಾಜ್ಯಂ ವಾ ತ್ರಿಷು ಲೋಕೇಶು ಸೀತಾ ವಾ ಜನಕಾತ್ಮಜ ತ್ರೈಲೋಕ್ಯ ರಾಜ್ಯಂ ಸಕಲಂ ಸೀತಾಯ ನಾಪ್ನುಯಾತ್ ಕಲಾಂ. 3 ಲೋಕಗಳ ಅಧಿಪತ್ಯ ಮತ್ತು ಜನಕನ ಮಗಳಾದ ಸೀತೆಯ ಪ್ರಾಪ್ತಿ, ಈ ಎರಡರಲ್ಲಿ ಸಮಗ್ರವಾದ 3 ಲೋಕಗಳ ಅಧಿಪತ್ಯವು ಸೀತೆಯ ಪ್ರಾಪ್ತಿಗೆ ಹೋಲಿಸಿದರೆ 16ನೆಯ 1 ಅಂಶದಷ್ಟು ಕೂಡ ಆಗಲಾರದೆಂದು ನಾನು ಭಾವಿಸುತ್ತೇನೆ. ಮಿಥಿಲಾಧಿಪತಿಯಾದ ಧರ್ಮಶೀಲನಾದ ಮಹಾತ್ಮನಾದ ಜನಕನ ಮಗಳಾದ ಪತಿಯನ್ನೇ ದೃಢವಾಗಿ ಆಶ್ರಯಿಸಿರುವ ಈ ಸೀತಾದೇವಿಯು ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ಅದನ್ನು ಭೇದಿಸಿಕೊಂಡು ತಾವರೆಯ ಪರಾಗಗಳಿಗೆ ಸಮಾನವಾದ ಶುಭಕರವಾದ ಗದ್ದೆಯ ಧೂಳಿನಿಂದ ವ್ಯಾಪ್ತಳಾಗಿ ಮೇಲೆದ್ದು ಬಂದವಳು. ಈಕೆಯು ಅಯೋನಿಜೆ, ಮಹಾಪರಾಕ್ರಮಿಯಾದ ಆರ್ಯರ ಗುಣಶೀಲಗಳನ್ನೇ ಮೈಗೂಡಿಸಿಕೊಂಡಿದ್ದ, ಯುದ್ಧಗಳಲ್ಲಿ ಯಾವಾಗಲೂ ಹಿಂದಿರುಗದೆ ಕೆಚ್ಚಿನಿಂದ ಶತ್ರುಗಳೊಡನೆ ಹೋರಾಡುತ್ತಿದ್ದ ದಶರಥ ಮಹಾರಾಜನ ಹಿರಿಯ ಸೊಸೆ. ಧರ್ಮಜ್ಞನಾದ ಮಾಡಿದ ಉಪಕಾರವನ್ನು ಯಾವಾಗಲೂ ಸ್ಮರಿಸುವ ಆತ್ಮವಿಧನಾದ ಶ್ರೀರಾಮನಿಗೆ ಇವಳು ಪರಮ ಪ್ರಿಯಳಾದ ಧರ್ಮಪತ್ನಿಯು. ಇಂತಹವಳು ಕೂಡ ಇಂದು ರಾಕ್ಷಸಿಯರ ವಶದಲ್ಲಿದ್ದಾಳೆ. ಸಾಧ್ವಿಯಾದ ಇವಳು
ಪತಿಯ ಪ್ರೇಮ ಬಲದಿಂದ ಆಕರ್ಷಿತಳಾಗಿ ಸಕಲ ವಿಧವಾದ ರಾಜಭೋಗಗಳನ್ನು ಪರಿತ್ಯಜಿಸಿ ವನವಾಸದ ಕಷ್ಟಗಳು ಎಷ್ಟೆಂಬುದನ್ನು ಯೋಚಿಸದೆಯೇ ನಿರ್ಜನವಾದ ಅರಣ್ಯಕ್ಕೆ ಪತಿಯೊಡನೆ ಬಂದಳು. ಆ ಘೋರ ಅರಣ್ಯದಲ್ಲಿಯೂ ಇವಳು ಪತಿ ಶುಶ್ರೂಷೆಯಲ್ಲಿಯೇ ನಿರತಳಾಗಿದ್ದಳು. ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳಿಂದಲೇ ಸಂತುಷ್ಟಳಾಗುತ್ತಿದ್ದಳು. ಅರಣ್ಯದಲ್ಲಿಯೂ ಅರಮನೆಯಲ್ಲಿ ಇದ್ದಂತೆಯೇ ಶ್ರೀರಾಮನೊಡನೆ ಪರಮ ಸಂತೋಷದಿಂದಿದ್ದಳು. ಸುವರ್ಣವರ್ಣದ ಅವಯವಗಳಿಂದ ಪರಿಶೋಭಿಸುತ್ತಿರುವ, ಯಾವಾಗಲೂ ಮುಗುಳ್ನಗೆಯೊಡನೆ ಮಾತನಾಡುವ, ಅನರ್ಥಗಳಿಗೆ ಅಂದರೆ ಕಷ್ಟ ಕೋಟಲೆಗಳಿಗೆ ಭಾಗಿನಿಯಾಗಲು ಯೋಗ್ಯಳಲ್ಲದ ಇವಳು ರಾಕ್ಷಸಿಯರು ಕೊಡುತ್ತಿರುವ ಉಪಟಳಗಳನ್ನು ಸಹಿಸಿಕೊಂಡಿದ್ದಾಳೆ. ಬಾಯಾರಿದವನು ಅರವಟ್ಟಿಗೆಯನ್ನು ಬಯಸುವಂತೆ ರಾವಣೇಶ್ವರನಿಂದ ಪೀಡಿಸಲ್ಪಡುತ್ತಿರುವ ಶೀಲ ಚಾರಿತ್ರ ಸಂಪನ್ನೆಯಾದ ಇವಳನ್ನು ನೋಡಲು ಶ್ರೀರಾಮನು ಕಾತರನಾಗಿದ್ದಾನೆ. ರಾಜ್ಯದಿಂದ ಭ್ರಷ್ಟನಾದ ರಾಜನು ರಾಜ್ಯವನ್ನು ಪುನಃ ಪಡೆದುಕೊಂಡಾಗ ಸಂತೋಷಿಸುವಂತೆ ಶ್ರೀರಾಮನು ಸೀತಾದೇವಿಯನ್ನು ಪುನಃ ಪಡೆದುಕೊಂಡಾಗ ಬಹಳವಾಗಿ ಸಂತೋಷ ಪಡುತ್ತಾನೆ. ಕಾಮೋಪಭೋಗಗಳೆಲ್ಲವನ್ನು ಪರಿತ್ಯಜಿಸಿರುವ ಬಂಧು ಜನರಿಂದಲೂ ವಿಹಿತಳಾಗಿರುವ ಇವಳು ಶ್ರೀರಾಮನ ಆಗಮನವನ್ನೇ ಪ್ರತೀಕ್ಷಿಸುತ್ತಾ ತನ್ನ ದೇಹವನ್ನು ಧರಿಸಿದ್ದಾಳೆ, ಅಂದರೆ ಜೀವಂತವಾಗಿದ್ದಾಳೆ. ಸಾಧ್ವಿಯಾದ ಇವಳು ಸುತ್ತಲೂ ಇರುವ ರಾಕ್ಷಸ ಸ್ತ್ರೀಯರನ್ನಾಗಲಿ ಫಲಪುಷ್ಪಗಳಿಂದ ಸಮೃದ್ಧವಾಗಿ ಸುಂದರವಾಗಿಯೂ ಇರುವ ಈ ವೃಕ್ಷಗಳನ್ನಾಗಲಿ ನೋಡುತ್ತಲೇ ಇಲ್ಲ. ಶ್ರೀರಾಮನಲ್ಲಿಯೇ ಏಕಾಗ್ರಚಿತ್ತಳಾಗಿ ಹೃನ್ಮಂದಿರದಲ್ಲಿ ಶ್ರೀರಾಮನನ್ನೇ ಸರ್ವಕಾಲದಲ್ಲಿಯೂ ಕಾಣುತ್ತಿದ್ದಾಳೆ. ಭರ್ತಾ ನಾಮ ಪರಂ ನಾರ್ಯ ಭೂಷಣಂ ಭೂಷಣಾದಪಿ ಏಷಾ ಹಿ ರಹಿತಾ ತೇನ ಶೋಭನಾರ್ಹ ನ ಶೋಭತೆ. ಹೆಂಗಸಿಗೆ ಇತರ ಎಲ್ಲ ಆಭರಣಗಳಿಗಿಂತಲೂ ಪತಿಯೇ ಪರಮ ಶ್ರೇಷ್ಠವಾದ ಆಭರಣವು. ಆಭರಣಗಳಿಂದ ಶೋಭಿಸಬೇಕಾಗಿರುವ ಇವಳು ಪತಿ ಎಂಬ ಆ ಆಭರಣದಿಂದ ರಹಿತಳಾಗಿ ಶೋಭಿಸುತ್ತಿಲ್ಲ. ಇಂತಹ ಸಾಧ್ವೀಮಣಿಯಿಂದ ವಿಹೀನನಾಗಿರುವ ಶ್ರೀರಾಮನು ತನ್ನ ದೇಹವನ್ನು ಇನ್ನೂ ಧರಿಸಿಯೇ ಇದ್ದಾನೆ. ವಿರಹ ದುಃಖದಿಂದ ವಿನಾಶ ಹೊಂದಿಲ್ಲ. ಶ್ರೀರಾಮನು ನಿಶ್ಚಯವಾಗಿಯೂ ಅತ್ಯಂತ ದುಷ್ಕರವಾದ ಕಾರ್ಯವನ್ನೇ ಮಾಡುತ್ತಿದ್ದಾನೆ. ಕಪ್ಪಾದ ಕೂದಲುಗಳನ್ನು ಹೊಂದಿರುವ, ತಾವರೆಯಂತೆ ಕಣ್ಣುಗಳುಳ್ಳ, ಸುಖ ಪಡಲು ಯೋಗ್ಯಳಾದ ಇವಳು ದುಃಖಿತಳಾಗಿರುವುದನ್ನು ನೋಡಿ ನನ್ನ ಮನಸ್ಸು ವ್ಯಥೆಗೊಂಡಿದೆ. ಭೂದೇವಿಯಂತೆ ಕ್ಷಮಾಗುಣವುಳ್ಳ, ಕಮಲ ಸದೃಶವಾದ ಕಣ್ಣುಗಳುಳ್ಳ, ರಾಘವ ಲಕ್ಷ್ಮಣರಿಂದ ರಕ್ಷಿಸಲ್ಪಡುತ್ತಿದ್ದ ಇವಳೀಗ ವೃಕ್ಷದ ಬುಡದಲ್ಲಿ ವಿಕಾರವಾದ ಕಣ್ಣುಗಳುಳ್ಳ ರಾಕ್ಷಸಿಯರಿಂದ ರಕ್ಷಿಸಲ್ಪಡುತ್ತಿದ್ದಾಳೆ. ಮಂಜು ಮುಸುಕಿ ಶೋಭೆಯನ್ನು ಕಳೆದುಕೊಂಡ ಕಮಲದ ಬಳ್ಳಿಯಂತೆ ಕಾಂತಿಯಿಂದ ಹೀನಳಾಗಿರುವ, ಕಷ್ಟಗಳ ಪರಂಪರೆಯಿಂದ ಪೀಡಿತಳಾಗಿರುವ ಜಾನಕಿಯು ಸಹಚರನಿಂದ ವಿಹೀನವಾದ ಹೆಣ್ಣು ಚಕ್ರವಾಕ ಪಕ್ಷಿಯಂತೆ ದೈನ್ಯಾವಸ್ಥೆಯನ್ನು ಹೊಂದಿದ್ದಾಳೆ. ಪುಷ್ಪಗಳ ಭಾರದಿಂದ ಬಗ್ಗಿರುವ ರೆಂಬೆಗಳುಳ್ಳ ಅಶೋಕ ವೃಕ್ಷಗಳು ಮಂಜಿನಿಂದ ಹೊರಬಂದು ಸಾವಿರಾರು ಕಿರಣಗಳಿಂದ ಕೂಡಿರುವ ಶೀತ ರಶ್ಮಿಯಾದ ಚಂದ್ರನು ಈ ಸೀತಾದೇವಿಗೆ ಅತ್ಯಂತ ದಾರುಣವಾದ ವಿರಹಶೋಕವನ್ನು ಉಂಟು ಮಾಡುತ್ತಿದ್ದಾರೆ. ಬಲಿಷ್ಠನಾದ ಕಪಿಕುಂಜರನಾದ ವೇಗವಂತನಾದ ಹನುಮಂತನು ಇವೇ ಮುಂತಾಗಿ ಯೋಚಿಸುತ್ತಾ ಇವಳು ಸೀತೆಯೇ ಸರಿ ಎಂದು ನಿಶ್ಚಿತವಾದ ಬುದ್ಧಿಯನ್ನು ಹೊಂದಿ ಆ ಶಿಂಶುಪ ವೃಕ್ಷದಲ್ಲಿಯೇ ಅಡಗಿ ಕುಳಿತನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ 16ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.